ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನಿಮ್ಮ ಲೋಕೇಶ್. ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಬಂದುಬಿಟ್ಟು ಫ್ರೆಂಡ್ಸ್, ಪ್ರತಿಯೊಬ್ಬ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರು ಕೂಡ ಪಿಕ್ಸೆಲ್ ಆ್ಯಪ್ನ ಯೂಸ್ ಮಾಡ್ತೀರಾ. ಆದರೆ ನಾನು ಏನು ಇವತ್ತು ಸ್ಪೆಷಲಾಗಿ ಹೇಳ್ತಾ ಇದ್ದೀನಿ ಅಂದರೆ, ಪಿಕ್ಸೆಲ್ ಆ್ಯಪಲ್ಲಿ ಪ್ರತಿಯೊಬ್ಬರು ಕೂಡ ಫಾಂಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ತೀರಾ, ಕೆಲವೊಂದು ಅಪ್ಲಿಕೇಶನ್ಸ್ಗಳನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ತೀರಾ. ಬಟ್ ಪಿಕ್ಸೆಲ್ ಆ್ಯಪಲ್ಲಿ ಫಾಂಟ್ಸ್ಗಳು ಯೂನಿಕ್ ಆಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೀವು ಕನ್ನಡ ಫಾಂಟ್ಸ್ಗಳಾಗಿರ್ಬೋದು, ಇಂಗ್ಲೀಷ್ ಫಾಂಟ್ಸ್ಗಳಾಗಿರ್ಬೋದು, ನೀವು ಯೂನಿಕ್ ಸ್ಟೈಲಲ್ಲಿ ಯೂಸ್ ಮಾಡ್ತೀವಿ ಅಂದರೆ ತಮ್ಮೆಲ್ಲ ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಲ್ವಾ. ನೀವು ಯಾವ ರೀತಿಯಾಗಿ ಕನ್ನಡ ಫಾಂಟ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್, ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಓಕೆನಾ, ಇವಾಗ ಪಿಕ್ಸೆಲ್ ಆ್ಯಪ್ಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಇವಾಗ ನೀವು ವಿಡಿಯೋನ ಕಂಟಿನ್ಯೂಸ್ಲಿ ನೋಡ್ತಾ ಹೋಗಿ. ಓಕೆನಾ ಗೈಸ್, ಎಕ್ಸಾಂಪಲ್ಗೆ ನಾನು ಯಾವುದಾದ್ರು ಒಂದು ಫಾಂಟ್ನ ತೊಗೊಳ್ತೀನಿ. ಓಕೆನಾ, ಇಲ್ಲಿ ಯಾವ ಫಾಂಟ್ಸ್ಗಳು ಇರೋದಿಲ್ಲ. ಓಕೆನಾ, ಇದು ಸಿಸ್ಟಮಲ್ಲಿರುವಂಥ ಒಂದು ಅಪ್ಲಿಕೇಶನ್ನಲ್ಲಿ ಇರುವಂತಹ ಫಾಂಟ್ಸ್ಗಳು ಬಂದಿರುತ್ತೆ. ಮೈ ಫಾಂಟ್ಸ್ ಅಂತ ಇದೆಯಲ್ಲ, ಇಲ್ಲಿ ನಾವು ಯಾವ ಒಂದು ಫಾಂಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ತೀವಿ ಆ ಒಂದು ಫಾಂಟ್ಸ್ಗಳು ಇರುತ್ತೆ. ಓಕೆನಾ, ನೀವು ಇಲ್ಲಿಗೆ ಇನ್ಕ್ಲೂಡ್ ಮಾಡ್ಕೋಬೇಕಾಗಿತ್ತು. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಸಿಂಪಲಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ನಿಮಗೆ ಶೋ ಆಗ್ತಾ ಬರುತ್ತೆ. ಓಕೆನಾ, ಈ ರೀತಿ ಇಂಟರ್ಫೇಸ್ ಅನ್ನೋದು ಶೋ ಆಗ್ತಾ ಬರುತ್ತೆ. ಇಲ್ಲಿ ಕನ್ನಡ ಫಾಂಟ್ಸ್ಗಳು ಇರುತ್ತೆ. ಓಕೆನಾ, ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೇಕಾಗುತ್ತೆ. ಆ್ಯಡ್ಸ್ ಇದೆ, ಇಂಟು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇದು ಡೌನ್ಲೋಡ್ ಆಗಿರುತ್ತೆ. ಇದನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನಿಮ್ಮ ಒಂದು ಮೊಬೈಲ್ನಲ್ಲಿ ಫೈಲ್ ಮ್ಯಾನೇಜರ್ಗೆ ಹೋಗಿ. ಫ್ರೆಂಡ್ಸ್, ಇದೊಂದೇ ಅಂತಲ್ಲ, ಇಲ್ಲಿ ತುಂಬ ಜಿಪ್ ಕೋಡ್ಗಳೇ ಇರುತ್ತೆ. ಓಕೆನಾ, ತುಂಬ ಕನ್ನಡ ಫಾಂಟ್ಸ್ಗಳಿರುತ್ತೆ. ಅವೆಲ್ಲನೂ ಕೂಡ ನೀವು ಬೇಕು ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಎಲ್ಲನೂ ಕೂಡ ಡೌನ್ಲೋಡ್ ಮಾಡಿಕೊಂಡು ನೀವು ಸಿಂಪಲಾಗಿ ನಿಮ್ಮ ಮೊಬೈಲ್ನಲ್ಲಿರುವಂತಹ ಫೈಲ್ ಮ್ಯಾನೇಜರ್ಗೆ ಹೋಗಬೇಕಾಗುತ್ತೆ. ಫೈಲ್ ಮ್ಯಾನೇಜರ್ಗೆ ಹೋದರೆ ನೀವು ಈಗ ಡೌನ್ಲೋಡ್ ಮಾಡಿದಂತಹ ಫಾಂಟ್ ಇಲ್ಲಿರುತ್ತೆ. ಓಕೆನಾ, ಲಾಂಗ್ ಪ್ರೆಸ್ ಮಾಡಿಟ್ಕೊಳ್ಳಿ. ಕೆಳಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ನಿಮಿಷ ಇರಿ, ಇಲ್ಲಿ ನೀವು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿಯಾಗಿ ಅಂತ ಹೇಳ್ಕೊಡ್ತೀನಿ ನೋಡಿ ಗೈಸ್. ಇವಾಗ ನಾನು ಒಂದು ಜಿಪ್ ಕೋಡ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕ್ಲಿಕ್ ಮಾಡಿಕೊಂಡು ನಾನು ಇಲ್ಲಿ ಎಕ್ಸ್ಟ್ರಾಕ್ಟ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಯಾವುದಾದ್ರು ಒಂದು ನೇಮನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಕಲೆಕ್ಷನ್ 2323 ಅಂತ ಹಾಕ್ಕೊಳ್ಳೋಣ. ಒಂದು ನೇಮ್ನ ಕೊಡ್ಕೊಂಡು ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಇದಾದ ನಂತರ ನಾವು ಪಿಕ್ಸೆಲ್ ಆ್ಯಪ್ಗೆ ಓಪನ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಅದನ್ನು ಆ ಒಂದು ಜಿಪ್ ಕೋಡ್ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳೋದಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಓಕೆನಾ, ಅದನ್ನು ಲಿಂಕ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು ನೀವು. ಇದಾದ ನಂತರ ಮೈ ಫಾಂಟ್ಸ್ಗೆ ಹೋಗಿ ನಾನು ಫೈಲ್ ಮ್ಯಾನೇಜರ್ಗೆ ಕ್ಲಿಕ್ ಮಾಡ್ಕೊಳ್ತೀನಿ. ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಾನು ಸೇವ್ ಮಾಡಿದಂತಹ ಒಂದು ಜಿಪ್ ಕೋಡ್ ಇರುತ್ತೆ, ಅದನ್ನು ನಾವಿಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಗೈಸ್, ನೀವು ಡೌನ್ಲೋಡ್ ಮಾಡಿದಂತಹ ಫೈಲ್ನ ನೀವು ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಇಲ್ಲಿ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ನೇಮನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಕನ್ನಡ ಫಾಂಟ್ ಕಲೆಕ್ಷನ್ ಅಂತಿದೆಯಲ್ಲ, ಇದನ್ನು ಕೊಟ್ಕೊಂಡು ಸಿಂಪಲಾಗಿ ಮುಂಗಡಿಗೆ ಏನಾದ್ರು ನಿಮಿಷಲಾಗಿ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಇದಾದ ನಂತರ ಅದು ಫೈಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಇದಾದ ನಂತರ ನೀವು ಸಿಂಪಲಾಗಿ ಪಿಕ್ಸೆಲ್ ಆ್ಯಪ್ನ ಓಪನ್ ಮಾಡಿಕೊಂಡು ಇಲ್ಲಿ ಫಾಂಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಇಲ್ಲಿ ಫಾಂಟ್ ಆಪ್ಷನ್ಗೆ ಬಂದು ಮೈ ಫಾಂಟ್ಸ್ಗೆ ಹೋಗಿ ಇಲ್ಲಿ ನೀವು ಯಾವ ಒಂದು ಫೈಲ್ನ ಎಕ್ಸ್ಟ್ರಾಕ್ಟ್ ಮಾಡಿರ್ತೀರಲ್ಲ ಅದನ್ನು ನೀವು ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿಯಾಗಿ ಅಂತ ತೋರಿಸಿ ನೋಡ್ಕೊಳ್ಳಿ. ಸಿಂಪಲ್ಲಾಗಿ ಕ್ಲಿಕ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡಿರುವಂಥ ಅಷ್ಟು ಫಾಂಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓಕೆನಾ 121 ಐಟಮ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಪಿಕ್ಸೆಲ್ ಆ್ಯಪ್ಗೆ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಪೇಸ್ಟ್ ಆಗ್ತಾ ಬರುತ್ತೆ. ಓಕೆನಾ ಗೈಸ್, ಇಷ್ಟೇ ಸಿಂಪಲ್ಲಾಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಫಾಂಟ್ಸ್ಗಳನ್ನ ಈ ರೀತಿ ಪೇಸ್ಟ್ ಕೂಡ ಮಾಡ್ಕೋಬೋದು. ಓಕೆನಾ, ಈ ವಿಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಬೇರೆ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.